ಇವತ್ತು RCB ಹೈದರಾಬಾದ್ IPL ಹಂಗಾಮ ಶುರುವಾಗ್ತಾ ಇದೆ. ನಿಜಕ್ಕೂ ಇದು ನೋ ಡೌಟ್ ಹೈ ವೋಲ್ಟೇಜ್ ಪಂದ್ಯ. ಯಾಕಂದರೆ ಕಾಲು ತುಳಿತ ಪ್ರಕರಣ ಆದ ಮೇಲೆ ನಡೀತಿರುವಂಥ ಮೊದಲ ಪಂದ್ಯ ಇಲ್ಲಿ ಚಿನ್ನಸ್ವಾಮಿನಲ್ಲಿ. ಹೀಗಾಗಿ ಸಾಕಷ್ಟು ಪ್ರೇಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಎಲ್ಲಿ ವೆಹಿಕಲ್ಗಳನ್ನು ಪಾರ್ಕ್ ಮಾಡಬೇಕು, ಏನು ಎತ್ತ, ಅದೆಲ್ಲದರ ಬಗ್ಗೆ ನಿಬಂಧನೆಗಳನ್ನು ಹಾಕಲಾಗಿದೆ. ವಿಪರೀತ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ನಾವು ನೋಡ್ತಾ ಇದ್ದೀವಿ ಕಾಲು ತುಳಿತ ಪ್ರಕರಣ ಆದ ಮೇಲೆ ನಡೀತಿರುವಂಥ ಮೊದಲ ಪಂದ್ಯ, ನೋ ಡೌಟ್ ಹೈ ವೋಲ್ಟೇಜ್ ಪಂದ್ಯ. ಹೀಗಾಗಿ ಅಂದರೆ ವ್ಯಾಪಕ ಬಿಗಿ ಬಂದೋಬಸ್ತ್, ಜೊತೆಗೆ 45 ಗೇಟ್ಗಳಲ್ಲಿ ನೋಡಿ ಈಗಾಗಲೇ ಗೇಟ್ಗಳ ಸ್ಥಿತಿಗತಿಗಳು ಬದಲಾಗಿದೆ. ಒಂದಷ್ಟು ಏನು ಅಂದರೆ ಅವುಗಳನ್ನು ವಿಸ್ತಾರಗೊಳಿಸಲಾಗಿದೆ, ದೊಡ್ಡ ದೊಡ್ಡ ಗೇಟ್ಗಳನ್ನು ಮಾಡಲಾಗಿದೆ, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಓವರಾಲ್ ಅಲ್ಲಿನ ಸ್ಥಿತಿಗತಿಗಳು ಹೆಂಗಿದೆ, ಈ ಕಾಲು ತುಳಿತ ಪ್ರಕರಣದ ನಂತರ ಆಗ್ತಿರುವಂಥ ಮೊದಲ ಪಂದ್ಯಕ್ಕೆ ಸಿದ್ಧತೆಗಳು ಯಾವ ರೀತಿ ಸಾಗಿವೆ? ರಾಜಪ್ಪ, ಕಾಲು ತುಳಿತ ಆದ ಬಳಿಕವಾಗಿ ಇದೇ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯ ಸೇರಿದಂತೆ IPL ಪಂದ್ಯಗಳು ಕೂಡ ಆಯೋಜನೆ ಮಾಡಬೇಕಾ ಬೇಡವಾ ಅನ್ನುವಂಥ ಸಾಕಷ್ಟು ಚರ್ಚೆಗಳು ಆಗಿತ್ತು. ಕೊನೆಗೂ ಕೂಡ 2026ರ ಉದ್ಘಾಟನಾ IPL ಪಂದ್ಯ ಇವತ್ತು ಆಗತ್ತೆ. ಅದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗ್ತಾ ಇದೆ. ಸದ್ಯದ ಒಂದು ಚಿತ್ರಣವನ್ನು ಗಮನಿಸೋದಾದರೆ ಇರುವಂತಹ ಅಷ್ಟು ಗೇಟ್ಗಳಲ್ಲಿ ಕೇವಲ ಗೇಟ್ ನಂಬರ್ 10 ಮಾತ್ರ ಓಪನ್ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಆಗಿದೆ. ಅಂದರೆ ಪೊಲೀಸರು ಕೂಡ ಪಕ್ಕ ಒಂದು ಪ್ಲಾನನ್ನು ಕೂಡ ಮಾಡಿಕೊಂಡಿರುವಂಥದ್ದು, ಯಾರ್ಯಾರು ಎಲ್ಲೆಲ್ಲಿ ನಿಯೋಜನೆ ಆಗಬೇಕು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಈ ಗೇಟ್ ನಂಬರ್ 10ರ ಮೂಲಕವಾಗಿ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಸೇರಿದಂತೆ ಒಳಗಡೆ ಕೆಲಸ ಮಾಡುವಂಥವರು, ಅದರ ಜೊತೆಗೆ ಏನು ಕ್ರೀಡಾಂಗಣದ ಹೊರಭಾಗದಲ್ಲಿ ಒಂದಷ್ಟು ಸ್ಟಾಲ್ಸ್ಗಳನ್ನು ಏನು ಇಟ್ಕೊಂಡಿರ್ತಾರೆ ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳೆಲ್ಲರೂ ಕೂಡ ಸದ್ಯಕ್ಕೆ ತೆರಳುತ್ತಾ ಇರುವಂಥದ್ದು. ಸರಿಯಾಗಿ 3:30ಕ್ಕೆ ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಅಷ್ಟೂ ಗೇಟ್ಗಳು ಕೂಡ ಓಪನ್ ಆಗುತ್ತೆ. ಟಿಕೆಟ್ ಇರುವಂಥವರು ಒಳಗಡೆ ಹೋಗೋದಕ್ಕೆ ಅವಕಾಶ ಕೂಡ 3:30ರ ನಂತರ ಇರುವಂಥದ್ದು. ಸದ್ಯದ ಒಂದು ಸ್ಥಿತಿಯನ್ನು ಗಮನಿಸೋದಾದರೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಕ್ರೀಡಾಂಗಣದ ಸುತ್ತಮುತ್ತ ರೌಂಡ್ಸನ್ನು ಹಾಕ್ತಿರುವಂಥದ್ದು, ಜೊತೆಗೆ ಭದ್ರತೆಯನ್ನು ಕೂಡ ಪರಿಶೀಲನೆ ಮಾಡಿಕೊಂಡಿರುವಂಥದ್ದು. ಕಾಲು ತುಳಿತ ಆದ ಬಳಿಕವಾಗಿ ಪೊಲೀಸರು ಸಾಕಷ್ಟು ಎಚ್ಚೆತ್ತುಕೊಂಡಿದ್ದಾರೆ. ಅಂದರೆ ಜಾಸ್ತಿ ಕ್ರೀಡಾಂಗಣದ ಸುತ್ತಮುತ್ತ ಕ್ರೌಡ್ ಸೇರದಂತೆ ನೋಡ್ಕೊಳ್ತಿದ್ದಾರೆ. ಅಲ್ಲಿ ಗಮನಿಸ್ತಾ ಇರ್ಬೋದು, ನಿಂತಿರುವಂತಹ ಜನ ಏನಿದ್ದಾರೆ ಅವರನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿರುವಂಥದ್ದು. ಯಾಕಂದರೆ ಟಿಕೆಟ್ ಇರುವಂಥವರಿಗೆ ಮಾತ್ರ ಒಳಗಡೆ ಹೋಗೋದಕ್ಕೆ ಅವಕಾಶ ಇರುವಂಥದ್ದು. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ಟಿಕೆಟನ್ನು ಹೊಂದಿರುವಂಥ ಅಷ್ಟೂ ಜನರು ಕ್ರೀಡಾಂಗಣದ ಹತ್ರ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸರು ಅದಕ್ಕೆಲ್ಲದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಧೋನಿಯವರಿಗೆ ಮೈಲಿ ಹುಷಾರಿಲ್ಲ, ಹೀಗಾಗಿ ಧೋನಿ ಆಡುವಂಥದ್ದು ಡೌಟ್ ಇದೆ. ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಲೆಕ್ಕದಲ್ಲಿ ಕಳವಳಗೊಂಡಿದೆ ಹೆಂಗೆ ಅಂತ. ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗ್ ಮಾಡ್ತಾರಂತೆ. ಧೋನಿಯವ್ರಿಗೆ ಹುಷಾರಿಲ್ಲ, ಕಾಲಿನ ಸ್ನಾಯು ಸೆಳೆತ ಜಾಸ್ತಿ ಆಗಿದೆ, ಅದಕ್ಕೆ ಚಿಕಿತ್ಸೆ ನಡೀತಾ ಇದೆ. ಮಾರ್ಚ್ 30ನೇ ತಾರೀಕು ನಡೆಯುವಂಥ ಪಂದ್ಯಕ್ಕೆ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗ್ ಮಾಡ್ತಾರೆ.